ಈಗ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಅವರು ಯಾವ ವರ್ಗನೂ ಪ್ರೀತಿಸಿದವರಲ್ಲ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಒಡೆಯಲಿಕ್ಕೆ ಹೊರಟವರು. ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿದ್ದು. ಮುಂದಿನ ದಿನ ಅದು ಅವ್ರಿಗೆ ಮಾರಕ ಆಗೋ ದಿನ ಬರ್ತಾ ಇದೆ. ಅದಕ್ಕೆ ಅವ್ರು ಬೇರೆ ಇನ್ನೇನು ಅವರಲ್ಲಿ ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡ್ತಾ ಇದ್ದೀವಿ. ಅವರು ಧರ್ಮಾಧಾರಿತವಾಗಿ ಮಾತಾಡೋದು ಬಿಟ್ಟರೆ ವಿಷಯಾಧಾರಿತವಾಗಿ, ಅಭಿವೃದ್ಧಿ ಆಧಾರಿತವಾಗಿ, ಅಥವಾ ಈ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಉಳ್ಳವರು ಮತ್ತು ಬಡವರ ಅಂತರವನ್ನು ಕಡಿಮೆಗೊಳಿಸ್ತಕ್ಕಂಥ ಯೋಜನೆಗಳೇ ಅವರದ್ರಲ್ಲಿ. ಅವರೆಲ್ಲ ಅಂಬಾನಿ ಅದಾನಿ ಆಗಿರಾಕಿಗಳು. ಹಾಗಾಗಿ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದ್ರಿಂದ ಏನು ಪ್ರಯತ್ನ. ರಾಜ್ಯಾದ್ಯಂತ ಪ್ರತಿಭಟನೆಗಳು ಬರ್ತಾ ಇದ್ದಾರೆ ಸರ್, ಪ್ರತಿ ಜಿಲ್ಲೆಗಳಲ್ಲೂ ಕೂಡ. ಈಗ ನಾವು ಅದನ್ನು ಅವರ ಹಕ್ಕನ್ನು ನಾವೇನು ಮೊಟಕುಗೊಳಿಸೋದಿಲ್ಲ. ಅದಕ್ಕೆ ವಿಷಯಾಧಾರಿತವಾಗಿ ಮಾಡಿ, ವಿಷಯನೇ ಇಲ್ಲದೆ ಇರ್ತಕ್ಕಂಥ ವಿಷಯನ ಎತ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತಾರೆ. ಅವರ ಬೌದ್ಧಿಕ ಮಟ್ಟನ ಅವರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಗವರ್ನರ್ ಸ್ಪೀಚ್ ಮೇಲೆ ಅವರು ಮಾತಾಡೋದಂಥ ವಿಚಾರಗಳನ್ನ ಗಮನಿಸಿದ್ದೀವಿ. ಯಾವುದಾದ್ರು ಒಂದು ಅಂಶ ತಪ್ಪಾಗಿತ್ತು ಅಂತ ಹೇಳಿದ್ರ, ನೀವು ಇದನ್ನು ಅನುಷ್ಠಾನ ಮಾಡಿಲ್ಲ, ಇದನ್ನ ಹೇಳೋದು ಸುಳ್ಳು ಅಂತ ಹೇಳಿದ್ರ, ಸುಳ್ಳು ಹೇಳ್ಸಿದ್ರಿ ಅಂತ ಹೇಳಿದ್ರು ಹೊರತು ಯಾವುದನ್ನ ಸುಳ್ಳು ಹೇಳ್ಸಿದ್ರಿ ಅಂತ ಒಂದಾರು ಅಂಶ ಅಂತ ಹೇಳಿದ್ರ ನಾನು ಗಮನಿಸ್ತಾ ಇದ್ದೆ. ರಾಜ್ಯಪಾಲ ನಾವು ಬರ್ಕೊಟ್ಟಿದ್ದದ್ದು ಸುಳ್ಳು ಅನ್ನೋದಾದರೆ ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಅವಕಾಶಗಳು ಪೂರ್ತಿ ಅವ್ರಿಗೆ ಇದ್ದದ್ದು. ಅದು ಯಾವುದನ್ನು ಹೇಳ್ದೇನೆ ಇದನ್ನು ಗವರ್ನರ್ ಕೈಲಿ ಸುಳ್ಳು ಹೇಳ್ಸಿರಿ ಅಂತಲೇ ಮಾತ್ರ ಹೇಳಿದ್ರು. ಯಾವ್ಯಾವ ವಿಚಾರ ಸುಳ್ಳು ಒಬ್ಬರು ಹೇಳಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಬೇರೆ ಡಿವಿಯೇಟ್ ಆಗಿ ಬೇರೆ ಬೇರೆ ವಿಚಾರಕ್ಕೆ ಹೋದರು. ಈಗಲೂ ಅಷ್ಟೇ ಸಿದ್ದರಾಮಯ್ಯನ ಅರ್ಥೈಸ್ಕೊಳ್ಳೋಂಥ ಶಕ್ತಿ ಯೋಗ್ಯತೆ ಇಲ್ದವರು ಅಥವಾ ಅದ್ರ ಬಗ್ಗೆ ಆರ್ಥಿಕ ವಿಚಾರಗಳನ್ನ ಅರಿವಿಲ್ಲದೆ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥ ಮಾತು. ಇದು ಅವ್ರ ವಿವೇಚನೆಗೆ ಬಿಟ್ಟಂಥ ವಿಚಾರ. ನಾವು ಅದನ್ನು ಸದನದಲ್ಲಿ ಉತ್ತರ ಕೊಡ್ತೀವಿ. ಸರ್, ನಾರಾಯಣ ಸ್ವಾಮಿ ಒಂದು ಟೀಕೆ ಮಾಡಿದ್ದಾರೆ ಸರ್, ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕುಳಿತಿದ್ದೀರಿ. ಅವರು ವಾರಸ್ದಾರರು ನಮ್ಮ ಸಮಾಜಕ್ಕೆ ಆಗಲಿ ಪರಿಶಿಷ್ಟ ಜನಾಂಗಕ್ಕೆ ಆಗಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಹೋರಾಟ, ಅವ್ರ ಹಿನ್ನೆಲೆ ನಮಗೂ ಚೆನ್ನಾಗಿ ಗೊತ್ತಿದೆ. ಮಾತಿನಲ್ಲಿ ಇತಿಮಿತಿ ಇರಲಿ. ಅವ್ರ ಪಕ್ಷ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಮೇಲ್ಮನದಲ್ಲಿ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೋ ಆ ವಿಚಾರನ ಬಿಂಬಿಸ್ಕೊಳ್ಳೋಕ್ಕೋ ಅವ್ರದ್ದೇ ಆದಂಥ ಹೇಳಿಕೆಗಳನ್ನ, ಅವರ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಂಡು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಅವ್ರ ಸಿದ್ಧಾಂತ ಏನಿತ್ತು, ಈಗ ಅಲ್ಲೋದಾಗ ಅವ್ರ ಸಿದ್ಧಾಂತ ಏನಿದೆ. ನಾನು ಮಾತಾಡೋಕ್ಕೋದ್ರೆ ಭಾಳ ವಿಚಾರ ಮಾತಾಡ್ತೀನಿ. ಸಮಯೋಚಿತವಾಗಿ ನಾವು ಅದಕ್ಕೆ ಉತ್ತರ ಕೊಡೋಣ. ಇಲ್ಲವೇ ಇಲ್ವಲ್ಲ. ಅದು ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ಬೋದು. ರಾಜಕೀಯವಾಗಿ ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ಆರೋಗ್ಯಪೂರ್ಣವಾದಂಥ ಉತ್ತರ ಕೊಡ್ಬೋದು. ರಾಜಕೀಯವಾಗಿ ಅವಕಾಶಕ್ಕೋಸ್ಕರ ಸಿದ್ಧಾಂತನ ಬದಲಾಯಿಸ್ಕೊಂಡು ಹೋದಂಥವ್ರಿಗೆ ನಾವೇನು ಉತ್ತರ ಕೊಡಬೇಕಾದ ಅವಶ್ಯಕತೆ. ಸರ್, ಬಜೆಟ್ ಸಂಬಂಧಪಟ್ಟಂಗೆ ಸರ್, ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಸಾಕಷ್ಟು ಆಡಿ ಹೊಗಳಿದ್ದಾರೆ ಸರ್. 16 ಬಜೆಟ್ನ ಮಂಡಿಸಿರೋದು ಒಳ್ಳೆ ಬಜೆಟ್ ಅಂತ. ಜೊತೆಗೆ ಡಿ ಕೆ ಅವ್ರಿಗೂ ಮತ್ತು ಸಿದ್ದರಾಮಯ್ಯ ಅವರು ಇಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಸರ್. ಒಟ್ಟಾಗಿ ಹೋಗಿ ಬೇರೆ ಬೇರೆ ಹೋದರೆ ನಮಗೂ ಕಷ್ಟ ಆಗುತ್ತೆ, ಅಭಿವೃದ್ಧಿ ಕೆಲಸಗಳಾಗುತ್ತೆ ಅನ್ನೋದು ಸರ್. ಅತ್ಯಂತ ಅನುಭವಿ ಮತ್ತು ಅತಿ ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯದವರೇ. ಈ ರಾಜ್ಯದ ಆಗುಹೋಗುಗಳನ್ನ ಅತಿ ಹತ್ತಿರದಿಂದ ಆಡಳಿತದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥ ಮಹಾನ್ ನಾಯಕರು. ಅವರ ಅನುಭವದ ಅಡಿನಲ್ಲಿ ಈ ಮಾತನ್ನು ಹೇಳಿರೋದು ತಪ್ಪೇನಲ್ಲ. ಅಂದರೆ ಸಿದ್ದರಾಮಯ್ಯನವರ ಬಜೆಟನ್ನು ಮೊದಲು ಒಪ್ಪಿರ್ತಕ್ಕಂಥದ್ದು, ಹೋಗ್ಲಿರ್ತಕ್ಕಂಥದ್ದು ಸ್ವಾಗತಾರ್ಹ. ನಾವು ನಮ್ಮ ಅಧ್ಯಕ್ಷರನ್ನ ಇದಕ್ಕೆ ತುಂಬ ಅವರಿಗೆ ಆಭಾರಿಯಾಗಿದ್ದೇವೆ. ಎರಡನೇದು, ಅವರ ಒಂದು ಸಲಹೆ ಸೂಚನೆಗಳನ್ನ ಕಾಂಗ್ರೆಸ್ಸಿಗರಾಗಿ ನಾವು ಯಾರೂ ಮೀರತಕ್ಕದ್ದಲ್ಲ. ಅದು ಪಕ್ಷದ ಹಿತದೃಷ್ಟಿ, ರಾಜ್ಯದ ಹಿತದೃಷ್ಟಿ, ರಾಷ್ಟ್ರದ ಹಿತದೃಷ್ಟಿ. ಇದರ ನಡುವೆ ನಾವೆಲ್ಲರೂ ಕೂಡ ಒಂದು ಮನೆಯ ಮಕ್ಕಳಂತೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಂತೆ ರಾಜ್ಯದ ಆಡಳಿತವನ್ನು ಜನ ಮನ ಗೆಲ್ಲುವ ರೀತಿಯಲ್ಲಿ ನಾವು ನಡೆಸ್ತೇವೆ. ಡಿ ಕೆ ಶಿ ಅವರು ಕೂಡ ಪಕ್ಷ ಸಂಘಟನೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಇವರು ಒಳ್ಳೆ ಬಜೆಟ್ ಕೊಟ್ಟರೆ, ಇಬ್ಬರು ಒಟ್ಟಿಗೆ ಹೋದ್ರೆ ಪಕ್ಷ ತುಂಬ ಚೆನ್ನಾಗುತ್ತೆ. ಇದಕ್ಕೇನು ಉತ್ತರ ಕೊಡೋದಿಲ್ಲ, ಅವರೇ ಎಲ್ಲ ಹೇಳಿರ್ಬೇಕಾದ್ರೆ ನಾವೇನು ಅದಕ್ಕೆ ಸಹಮತ ಅಷ್ಟೇ. ಸರ್, ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಸರ್, ಬಜೆಟ್ನ ಅನುಷ್ಠಾನಗೊಳಿಸೋದು ಬಿಟ್ಟು ಅಂದರೆ ಕೇಂದ್ರ ಸರ್ಕಾರವನ್ನು ಬರೀ ಟೀಕೆ ಮಾಡೋದೇ ಆಗಿದೆ. ಈಗ ಕೇಂದ್ರದ ಸಚಿವರಾಗಿ ಅವರು ರಾಜ್ಯದ ಸ್ವಾಭಿಮಾನನ ಎತ್ತಿಡಿಯೋಕ್ಕೆ ಬದ್ಧರಾಗಿದ್ದಾರೋ ಅಥವಾ ಬರೀ ಟೀಕೆ ಟಿಪ್ಪಣಿಗಳಿಗೆ ಬದ್ಧರಾಗಿದ್ದಾರೋ? ಇದಕ್ಕೂ ಮಿಗಿಲಾಗಿ ಒಂದು ಮಾತು ಹೇಳ್ತೀನಿ. ಕರ್ನಾಟಕದ ನೆಲ, ಜಲ, ಭಾಷೆ ಸಂರಕ್ಷಣೆಗೆ ಅವರು ಕನ್ನಡಿಗರಾಗಿ ಒಂದು ಮಹದಾಯಿ ಯೋಜನೆನಾರು ಅವ್ರು ಒಪ್ಪಿಸ್ಕೊಡ್ಲಿ ನೋಡೋಣ. ಕೇಂದ್ರದಲ್ಲಿ ಅವರೇ ಇದ್ದಾರೆ, ಗೋವಾದಲ್ಲಿ ಅವರೇ ಇದ್ದಾರೆ. ಈಗ ನಮ್ಮ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರ ಸಚಿವರು ಒಂದು ಹೇಳಿಕೆಯನ್ನು ಗಮನಿಸ್ತೇನೆ.
ಕರ್ನಾಟಕದವರು ತಮಿಳ್ನಾಡನ್ನ ಒಪ್ಪಿಸ್ಕೊಂಬಿಡ್ಲಿ 10 ನಿಮಿಷದಲ್ಲಿ ನಾನು ಕೊಡಿಸ್ತೀನಿ ಅಂತಾರೆ. ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ಪವರ್ಸ್ ಇದ್ದಿದ್ರೆ ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ. ನಿಮ್ಮನ್ನು ಕೇಂದ್ರ ಸಚಿವರನ್ನಾಗಿ ಮಾಡೋದಕ್ಕೂ ಮೊದಲೇ ನೀವು ಸಂಸದರಾಗೋದಕ್ಕೂ ಮೊದಲೇ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನೀವೇ ನಿಮ್ಮ ಕ್ಲಿಪ್ಪಿಂಗ್ನ ರಿವ್ಯೂ ಮಾಡಿ. ನಾನು ಗೆದ್ದದ್ದಾದರೆ ಏನು ಮಾಡ್ತೀನಿ ಅಂತ ಹೇಳಿದರು. ಈ ಮಾತನ್ನು ತಿರುಚಿ ನೀವು ಮಾತಾಡ್ತಿದ್ರಿ. ಅಂದರೆ ಕೇಂದ್ರದ ಎಲ್ಲ ಸಚಿವರುಗಳಿಗೂ ಕರ್ನಾಟಕದ BJP ಮತ್ತು JDSನ ಸದಸ್ಯರುಗಳಿಗೂ ಯಾವುದಾದ್ರೂ ಬದ್ಧತೆ ಇದ್ದರೆ ಮಾತಿನಂತೆ ನಡ್ಕೊಳ್ಳಿ. ಬೇರೆ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತಾಡ್ತಿಲ್ಲ. ರಾಜ್ಯದ ವಿಚಾರವಾಗಿ ನಿಮ್ಮ ಹೇಳಿಕೆಗಳು, ನಿಮ್ಮ ಬದ್ಧತೆಗಳನ್ನ ಜ್ಞಾಪಿಸ್ಕೊಳ್ಳಿ. ಅಷ್ಟನ್ನು ಮಾತ್ರ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಕಡೆದಾಗಿ ಸರ್, ಬಜೆಟ್ ನಂತರ ಒಂದು ಚರ್ಚೆ ಶುರುವಾಗಿದೆ ಸರ್. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಮುಂದಿನ ಬಜೆಟ್ನ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ. ಇದು ಈ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಇವತ್ತಿನ ಬಜೆಟ್ನ ದೃಷ್ಟಿಕೋನದಲ್ಲಿ ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಅದೇನು ಅತಿಶಯೋಕ್ತಿ ಅಲ್ಲ. ಯಾವುದೇ ವಿಚಾರವನ್ನು ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು ಹೊರತು ಅದಕ್ಕೆ ಅಪಸ್ವರದ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಅದು ಸಮಂಜಸವಲ್ಲ. ನಮ್ಮ ಪಕ್ಷದ ಎಲ್ಲ ವಿಚಾರಗಳು, ಈಗಾಗಲೇ ಖರ್ಗೆ ಅವರ ವಿಚಾರನ ನೀವೇ ಪ್ರಸ್ತಾಪ ಮಾಡಿದ್ರಿ. ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು. ಅವ್ರ ಗೆರೆಯನ್ನು ನಾವು ಯಾರೂ ದಾಟೋರಲ್ಲ, ದಾಟಕ್ಕಾಗೋದು ಇಲ್ಲ. ನಾವು ಶಿಸ್ತಿನ ಸಿಪಾಯಿಗಳು, ಪಕ್ಷದ ತೀರ್ಮಾನದಂತೆ ಎಲ್ಲರೂ ಒಗ್ಗೂಡಿರ್ತೀವಿ. ಹಾಗಾಗಿ ಒಂದಕ್ಕೊಂದಕ್ಕೂ ಲಿಂಕ್ ಬಳಸೋದು ಅಸಮಂಜಸ ಅನ್ನೋದು ನನ್ನ ವಾದ. ಈಗ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಅವರು ಯಾವ ವರ್ಗನೂ ಪ್ರೀತಿಸಿದವರಲ್ಲ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಒಡೆಯಲಿಕ್ಕೆ ಹೊರಟವರು, ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿದ್ದು. ಮುಂದಿನ ದಿನ ಅದು ಅವ್ರಿಗೆ ಮಾರಕ ಆಗೋ ದಿನ ಬರ್ತಾ ಇದೆ. ಅದಕ್ಕೆ ಅವ್ರು ಬೇರೆ ಇನ್ನೇನು ಅವರಲ್ಲಿ, ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡ್ತಾ ಇದ್ದೀವಿ, ಅವರು ಧರ್ಮಾಧಾರಿತವಾಗಿ ಮಾತಾಡೋದು ಬಿಟ್ಟರೆ ವಿಷಯಾಧಾರಿತವಾಗಿ, ಅಭಿವೃದ್ಧಿ ಆಧಾರಿತವಾಗಿ, ಅಥವಾ ಈ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಉಳ್ಳವರು ಮತ್ತು ಬಡವರ ಅಂತರವನ್ನು ಕಡಿಮೆಗೊಳಿಸ್ತಕ್ಕಂಥ ಯೋಜನೆಗಳೇ ಅವರದ್ರಲ್ಲಿ. ಅವರೆಲ್ಲ ಅಂಬಾನಿ, ಅದಾನಿ ಆಗಿರಾಕಿಗಳು. ಹಾಗಾಗಿ ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದ್ರಿಂದ ಏನು ಪ್ರಯತ್ನ. ರಾಜ್ಯಾದ್ಯಂತ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಸರ್, ಪ್ರತಿ ಜಿಲ್ಲೆಗಳಲ್ಲೂ ಕೂಡ. ಈಗ ನಾವು ಅದನ್ನು, ಅವರ ಹಕ್ಕನ್ನು ನಾವೇನು ಮೊಟಕುಗೊಳಿಸೋದಿಲ್ಲ. ಅದಕ್ಕೆ ವಿಷಯಾಧಾರಿತವಾಗಿ ಮಾಡಿ, ವಿಷಯನೇ ಇಲ್ಲದೆ ಇರ್ತಕ್ಕಂಥ ವಿಷಯನ ಎತ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತಾರೆ. ಅವರ ಬೌದ್ಧಿಕ ಮಟ್ಟನ ಅವರು ತೋರಿಸ್ಕೊತಾ ಇದ್ದಾರೆ ಅಷ್ಟೇ. ಗವರ್ನರ್ ಸ್ಪೀಚ್ ಮೇಲೆ ಅವರು ಮಾತಾಡೋದಂಥ ವಿಚಾರಗಳನ್ನ ಗಮನಿಸಿದ್ದೀವಿ. ಯಾವುದಾದ್ರು ಒಂದು ಅಂಶ ತಪ್ಪಾಗಿತ್ತು ಅಂತ ಹೇಳಿದ್ರ, ನೀವು ಇದನ್ನು ಅನುಷ್ಠಾನ ಮಾಡಿಲ್ಲ, ಇದನ್ನ ಹೇಳೋದು ಸುಳ್ಳು ಅಂತ ಹೇಳಿದ್ರ, ಸುಳ್ಳು ಹೇಳ್ಸಿದ್ರಿ ಅಂತ ಹೇಳಿದ್ರು ಹೊರತು ಯಾವುದನ್ನ ಸುಳ್ಳು ಹೇಳ್ಸಿದ್ರಿ ಅಂತ ಒಂದಾರು ಅಂಶ ಅಂತ ಹೇಳಿದ್ರ ನಾನು ಗಮನಿಸ್ತಾ ಇದ್ದೆ. ರಾಜ್ಯಪಾಲ ನಾವು ಬರ್ಕೊಟ್ಟಿದ್ದದ್ದು ಸುಳ್ಳು ಅನ್ನೋದಾದರೆ ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಅವಕಾಶಗಳು ಪೂರ್ತಿ ಅವ್ರಿಗೆ ಇದ್ದದ್ದು. ಅದು ಯಾವುದನ್ನು ಹೇಳ್ದೇನೆ ಇದನ್ನು ಗವರ್ನರ್ ಕೈಲಿ ಸುಳ್ಳು ಹೇಳ್ಸಿರಿ ಅಂತಲೇ ಮಾತ್ರ ಹೇಳಿದ್ರು. ಯಾವ್ಯಾವ ವಿಚಾರ ಸುಳ್ಳು ಒಬ್ಬರು ಹೇಳಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಬೇರೆ ಡಿಬೇಟ್ ಆಗಿ ಬೇರೆ ಬೇರೆ ವಿಚಾರಕ್ಕೆ ಹೋದರು. ಈಗಲೂ ಅಷ್ಟೇ, ಸಿದ್ದರಾಮಯ್ಯನ ಅರ್ಥೈಸ್ಕೊಳ್ಳೋಂಥ ಶಕ್ತಿ, ಯೋಗ್ಯತೆ ಇಲ್ದವರು, ಅಥವಾ ಅದ್ರ ಬಗ್ಗೆ ಆರ್ಥಿಕ ವಿಚಾರಗಳನ್ನ ಅರಿವಿಲ್ಲದೆ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥ ಮಾತು. ಇದು ಅವ್ರ ವಿವೇಚನೆಗೆ ಬಿಟ್ಟಂಥ ವಿಚಾರ. ನಾವು ಅದನ್ನು ಸದನದಲ್ಲಿ ಉತ್ತರ ಕೊಡ್ತೀವಿ. ಸರ್, ನಾರಾಯಣ ಸ್ವಾಮಿ ಒಂದು ಟೀಕೆ ಮಾಡಿದ್ದಾರೆ ಸರ್, ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕೊಡ್ತಿದ್ದೀರಿ. ಅವರು ವಾರಸ್ದಾರರು ನಮ್ಮ ಸಮಾಜಕ್ಕೆ ಆಗಲಿ, ಪರಿಶಿಷ್ಟ ಜನಾಂಗಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಹೋರಾಟ, ಅವ್ರ ಹಿನ್ನೆಲೆ ನಮಗೂ ಚೆನ್ನಾಗಿ ಗೊತ್ತಿದೆ. ಮಾತಿನಲ್ಲಿ ಇತಿಮಿತಿ ಇರಲಿ. ಅವ್ರ ಪಕ್ಷ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಮೇಲ್ಮನದಲ್ಲಿ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೋ, ಆ ವಿಚಾರನ ಬಿಂಬಿಸ್ಕೊಳ್ಳೋಕ್ಕೋ ಅವ್ರದ್ದೇ ಆದಂಥ ಹೇಳಿಕೆಗಳನ್ನ, ಅವರ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಂಡು ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಅವ್ರ ಸಿದ್ಧಾಂತ ಏನಿತ್ತು, ಈಗ ಅಲ್ಲೋದಾಗ ಅವ್ರ ಸಿದ್ಧಾಂತ ಏನಿದೆ. ನಾನು ಮಾತಾಡೋಕ್ಕೋದ್ರೆ ಭಾಳ ವಿಚಾರ ಮಾತಾಡ್ತೀನಿ. ಸಮಯೋಚಿತವಾಗಿ ನಾವು ಅದಕ್ಕೆ ಉತ್ತರ ಕೊಡೋಣ. ಇಲ್ಲವೇ ಇಲ್ವಲ್ಲ. ಅದು ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ಬೋದು. ರಾಜಕೀಯವಾಗಿ ಆರೋಗ್ಯಪೂರ್ಣವಾದಂಥ ವ್ಯಕ್ತಿಗೆ ಆರೋಗ್ಯಪೂರ್ಣವಾದಂಥ ಉತ್ತರ ಕೊಡ್ಬೋದು. ರಾಜಕೀಯವಾಗಿ ಅವಕಾಶಕ್ಕೋಸ್ಕರ ಸಿದ್ಧಾಂತನ ಬದಲಾಯಿಸ್ಕೊಂಡು ಹೋದಂಥವ್ರಿಗೆ ನಾವೇನು ಉತ್ತರ ಕೊಡಬೇಕಾದ ಅವಶ್ಯಕತೆ. ಸರ್, ಬಜೆಟ್ ಸಂಬಂಧಪಟ್ಟಂಗೆ ಸರ್, ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಸಾಕಷ್ಟು ಆಡಿ ಹೊಗಳಿದ್ದಾರೆ ಸರ್. 16 ಬಜೆಟ್ನ ಮಂಡಿಸಿರೋದು ಒಳ್ಳೆ ಬಜೆಟ್ ಅಂತ. ಜೊತೆಗೆ DK ಅವ್ರಿಗೂ ಮತ್ತು ಸಿದ್ದರಾಮಯ್ಯ ಅವರು ಇಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಸರ್. ಒಟ್ಟಾಗಿ ಹೋಗಿ ಬೇರೆ ಬೇರೆ ಹೋದರೆ ನಮಗೂ ಕಷ್ಟ ಆಗುತ್ತೆ, ಅಭಿವೃದ್ಧಿ ಕೆಲಸಗಳಾಗುತ್ತೆ ಅನ್ನೋದು ಸರ್. ಅತ್ಯಂತ ಅನುಭವಿ ಮತ್ತು ಅತಿ ಹಿರಿಯರು
ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯದವರೇ. ಈ ರಾಜ್ಯದ ಆಗುಹೋಗುಗಳನ್ನ ಅತಿ ಹತ್ತಿರದಿಂದ ಆಡಳಿತದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥ ಮಹಾನ್ ನಾಯಕರು. ಅವರ ಅನುಭವದ ಅಡಿನಲ್ಲಿ ಈ ಮಾತನ್ನು ಹೇಳಿರೋದು ತಪ್ಪೇನಲ್ಲ. ಅಂದರೆ ಸಿದ್ದರಾಮಯ್ಯನವರ ಬಜೆಟನ್ನು ಮೊದಲು ಒಪ್ಪಿರ್ತಕ್ಕಂಥದ್ದು, ಹೋಗ್ಲಿರ್ತಕ್ಕಂಥದ್ದು ಸ್ವಾಗತಾರ್ಹ. ನಾವು ನಮ್ಮ ಅಧ್ಯಕ್ಷರನ್ನ ಇದಕ್ಕೆ ತುಂಬ ಅವರಿಗೆ ಆಭಾರಿಯಾಗಿದ್ದೇವೆ. ಎರಡನೇದು, ಅವರ ಒಂದು ಸಲಹೆ ಸೂಚನೆಗಳನ್ನ ಕಾಂಗ್ರೆಸ್ಸಿಗರಾಗಿ ನಾವು ಯಾರೂ ಮೀರತಕ್ಕದ್ದಲ್ಲ. ಅದು ಪಕ್ಷದ ಹಿತದೃಷ್ಟಿ, ರಾಜ್ಯದ ಹಿತದೃಷ್ಟಿ, ರಾಷ್ಟ್ರದ ಹಿತದೃಷ್ಟಿ. ಇದರ ನಡುವೆ ನಾವೆಲ್ಲರೂ ಕೂಡ ಒಂದು ಮನೆಯ ಮಕ್ಕಳಂತೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಂತೆ ರಾಜ್ಯದ ಆಡಳಿತವನ್ನು ಜನ ಮನ ಗೆಲ್ಲುವ ರೀತಿಯಲ್ಲಿ ನಾವು ನಡೆಸ್ತೇವೆ. DKಶಿ ಅವರು ಕೂಡ ಪಕ್ಷ ಸಂಘಟನೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಇವರು ಒಳ್ಳೆ ಬಜೆಟ್ ಕೊಟ್ಟರು. ಇಬ್ಬರು ಒಟ್ಟಿಗೆ ಹೋದ್ರೆ ಪಕ್ಷ ತುಂಬಾ ಚೆನ್ನಾಗುತ್ತೆ. ಇದಕ್ಕೇನು ಉತ್ತರ ಕೊಡೋದಿಲ್ಲ, ಅವರೇ ಎಲ್ಲ ಹೇಳಿರ್ಬೇಕಾದ್ರೆ ನಾವೇನು ಅದಕ್ಕೆ ಸಹಮತ ಅಷ್ಟೇ. ಸರ್ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಸರ್, ಬಜೆಟ್ನ ಅನುಷ್ಠಾನಗೊಳಿಸೋದು ಬಿಟ್ಟು ಅಂದರೆ ಕೇಂದ್ರ ಸರ್ಕಾರವನ್ನು ಬರೀ ಟೀಕೆ ಮಾಡೋದೇ ಆಗಿದೆ. ಈಗ ಕೇಂದ್ರದ ಸಚಿವರಾಗಿ ಅವರು ರಾಜ್ಯದ ಸ್ವಾಭಿಮಾನನ ಎತ್ತಿಡಿಯೋಕ್ಕೆ ಬದ್ಧರಾಗಿದ್ದಾರೋ ಅಥವಾ ಬರೀ ಟೀಕೆ ಟಿಪ್ಪಣಿಗಳಿಗೆ ಬದ್ಧರಾಗಿದ್ದಾರೋ? ಇದಕ್ಕೂ ಮಿಗಿಲಾಗಿ ಒಂದು ಮಾತು ಹೇಳ್ತೀನಿ. ಕರ್ನಾಟಕದ ನೆಲ, ಜಲ, ಭಾಷೆ ಸಂರಕ್ಷಣೆಗೆ ಅವರು ಕನ್ನಡಿಗರಾಗಿ ಒಂದು ಮಹದಾಯಿ ಯೋಜನೆನಾರು ಅವ್ರು ಒಪ್ಪಿಸ್ಕೊಡ್ಲಿ ನೋಡೋಣ. ಕೇಂದ್ರದಲ್ಲಿ ಅವರೇ ಇದ್ದಾರೆ, ಗೋವಾದಲ್ಲಿ ಅವರೇ ಇದ್ದಾರೆ. ಈಗ ನಮ್ಮ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರ ಸಚಿವರು ಒಂದು ಹೇಳಿಕೆಯನ್ನು ಗಮನಿಸ್ತೇನೆ ನಾನು. ಕರ್ನಾಟಕದವರು ತಮಿಳುನಾಡನ್ನ ಒಪ್ಪಿಸ್ಕೊಂಡ್ಬಿಡ್ಲಿ, 10 ನಿಮಿಷದಲ್ಲಿ ನಾನು ಕೊಡಿಸ್ತೀನಿ ಅಂತಾರೆ. ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ಪವರ್ಸ್ ಇದ್ದಿದ್ರೆ ಅವ್ರು ಹೇಳಿದ್ರೆ ನಾವು ಮಾಡ್ತಿದ್ವಿ. ನಿಮ್ಮನ್ನು ಕೇಂದ್ರ ಸಚಿವರನ್ನಾಗಿ ಮಾಡೋದಕ್ಕೂ ಮೊದಲೇ ನೀವು ಸಂಸದರಾಗೋದಕ್ಕೂ ಮೊದಲೇ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನೀವೇ ನಿಮ್ಮ ಕ್ಲಿಪ್ಪಿಂಗ್ನ ರಿವ್ಯೂ ಮಾಡಿ. ನಾನು ಗೆದ್ದದ್ದಾದರೆ ಏನು ಮಾಡ್ತೀನಿ ಅಂತ ಹೇಳಿದರು. ಈ ಮಾತನ್ನು ತಿರುಚಿ ನೀವು ಮಾತಾಡ್ತಿದ್ರಿ. ಅಂದರೆ ಕೇಂದ್ರದ ಎಲ್ಲ ಸಚಿವರುಗಳಿಗೂ, ಕರ್ನಾಟಕದ BJP ಮತ್ತು JDSನ ಸದಸ್ಯರುಗಳಿಗೂ ಯಾವುದಾದ್ರೂ ಬದ್ಧತೆ ಇದ್ದರೆ ಮಾತಿನಂತೆ ನಡ್ಕೊಳ್ಳಿ. ಬೇರೆ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತಾಡ್ತೀವಿ. ರಾಜ್ಯದ ವಿಚಾರವಾಗಿ ನಿಮ್ಮ ಹೇಳಿಕೆಗಳು, ನಿಮ್ಮ ಬದ್ಧತೆಗಳನ್ನ ಜ್ಞಾಪಿಸ್ಕೊಳ್ಳಿ. ಅಷ್ಟನ್ನು ಮಾತ್ರ ನಾನು ಹೇಳಕ್ಕೆ ಬಯಸ್ತೀನಿ. ಸರ್ ಕಡೆಯದಾಗಿ ಸರ್, ಬಜೆಟ್ ನಂತರ ಒಂದು ಚರ್ಚೆ ಶುರುವಾಗಿದೆ ಸರ್. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಮುಂದಿನ ಬಜೆಟ್ನ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ. ಏನು ಸರ್ ಇದು ಈ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಇವತ್ತಿನ ಬಜೆಟ್ನ ದೃಷ್ಟಿಕೋನದಲ್ಲಿ ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಅದೇನು ಅತಿಶಯೋಕ್ತಿ ಅಲ್ಲ. ಯಾವುದೇ ವಿಚಾರವನ್ನು ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು ಹೊರತು ಅದಕ್ಕೆ ಅಪಸ್ವರದ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಅದು ಸಮಂಜಸವಲ್ಲ. ನಮ್ಮ ಪಕ್ಷದ ಎಲ್ಲ ವಿಚಾರಗಳು, ಈಗಾಗಲೇ ಖರ್ಗೆ ಅವರ ವಿಚಾರನ ನೀವೇ ಪ್ರಸ್ತಾಪ ಮಾಡಿದ್ರಿ. ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು. ಅವ್ರ ಗೆರೆಯನ್ನು ನಾವು ಯಾರೂ ದಾಟೋರಲ್ಲ, ದಾಟಕ್ಕಾಗೋದು ಇಲ್ಲ. ನಾವು ಶಿಸ್ತಿನ ಸಿಪಾಯಿಗಳು, ಪಕ್ಷದ ತೀರ್ಮಾನದಂತೆ ಎಲ್ಲರೂ ಒಗ್ಗೂಡಿರ್ತೀವಿ. ಹಾಗಾಗಿ ಒಂದಕ್ಕೊಂದಕ್ಕೂ ಲಿಂಕ್ ಬಳಸೋದು ಅಸಮಂಜಸ ಅನ್ನೋದು ನನ್ನ ವಾದ.